ಬೆಂಗಳೂರಿನಲ್ಲಿ ಮಹಿಳಾ ಹೋಮ್ ಗಾರ್ಡ್ ಮೇಲೆ ಅಟ್ಟಹಾಸ ಮೆರೆದಿದ್ದಾಳೆ ಒಬ್ಬ ಯುವತಿಯಿಂದ ಮಹಿಳಾ ಹೋಮ್ ಗಾರ್ಡ್ಗೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಲಾಗಿದೆ. ಬೆಂಗಳೂರು ಎಂತೆಂಥ ಪ್ರಕರಣಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಲ್ವಾ? ಬೆಂಗಳೂರಿನ ಬಾಣಸ್ವಾಡಿ ಸರ್ಕಲ್ ಹತ್ರ ನಡೆದಿರೋ ಘಟನೆ ಇದು. ಮಹಿಳಾ ಹೋಮ್ ಗಾರ್ಡ್ ಒಬ್ಬರನ್ನ ಜುಟ್ಟು ಹಿಡ್ಕೊಂಡು ಎಳೆದಾಡಿ ಹಲ್ಲೆ ಮಾಡಿರೋ ಘಟನೆ. ರಸ್ತೆಯ ಪಕ್ಕದಲ್ಲಿ ಪ್ರಯಾಣಿಕರನ್ನ ಸೈಡ್ ಕಳಿಸ್ತಾ ಇದ್ರು ಹೋಮ್ ಗಾರ್ಡ್. ಧಾಮಿನಿ ಎಂಬ ಯುವತಿಯಿಂದ ಹಿಗ್ಗಾಮುಗ್ಗಾ ಥಳಿತ ಆಗಿದೆ ಒಬ್ಬ ಹೋಮ್ ಗಾರ್ಡ್ ಮೇಲೆ. ಆಗ ಯುವತಿಗೆ ಫುಟ್ಪಾತ್ ಮೇಲೆ ಹೋಗಿ ಅಂತ ಹೋಮ್ ಗಾರ್ಡ್ ಹೇಳ್ತಾರೆ. ಅಷ್ಟಕ್ಕೆ ರೊಚ್ಚಿಗೆದ್ದು ಅವಾಚ್ಯ ಪದಗಳಿಂದ ನಿಂದಿಸಿ ಹಿಗ್ಗಾಮುಗ್ಗಾ ಹಲ್ಲೆ ಮಾಡ್ತಾಳೆ. ಸ್ಥಳೀಯರು ಬಂದು ಬಿಡಿಸಿದ್ರು ಬಿಡದೆ ಹಲ್ಲೆ ಮಾಡಿ ಕ್ರೌರ್ಯ ಮೆರೆದಿದ್ದಾಳೆ. ರಾಮಮೂರ್ತಿ ನಗರ ಪೊಲೀಸರಿಂದ ಯುವತಿ ಧಾಮಿನಿಯನ್ನ ಬಂಧಿಸಲಾಗಿದೆ. ಹೋಮ್ ಗಾರ್ಡ್ಗಳು ಅವ್ರವ್ರ ಕೆಲಸನೂ ಮಾಡಂಗಿಲ್ವಾ? ಏನ್ ನಿಮ್ಮನೆ ಆಳುಗಳ ಅವರು? ನೀವು ಮಾಡ್ದಂಗೆ ಅಂದಂಗೆಲ್ಲ ಅನ್ನಿಸ್ಕೊಳಕ್ಕೆ ಏನು ರಸ್ತೆ ಪಕ್ಕದಲ್ಲಿ ಪ್ರಯಾಣಿಕರಿದ್ದವ್ರನ್ನ ಫುಟ್ಪಾತ್ ಮೇಲೆ ಹೋಗಿ ಅಂತಾನು ಹೇಳ್ಬಾರ್ದಾ? ನೋಡಿ ಯಾವ ತರ ದೌರ್ಜನ್ಯ ಮಾಡಿದಾಳೆ ಅಂತ ಹೇಳಿ. ಹಾಕಿರೋ ಬಟ್ಟೆ ಹುಟ್ಟು ನೋಡಿ ಅಲ್ಲಿ ಜುಟ್ಟು ಹಿಡ್ಕೊಂಡು ಹೆಂಗೆ ಮನಸ್ಲ ಏನೋ ಅಪ್ಪ ಅವಳು ಗೊತ್ತಾಗ್ತಾ ಇಲ್ಲ. ಎಷ್ಟು ವಯಸ್ಸಾಗಿದೆ ರೀ ಅವ್ರಿಗೂ. ಇಷ್ಟು ವಯಸ್ಸಲ್ಲೂ ಅಷ್ಟು ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದಾರೆ. ಅವ್ಳು ದುರಾಂಕಾರ ನೋಡ್ರಿ. ಅವಳು ಹಾಕಿರೋ ಬಟ್ಟೆ ಹುಟ್ಟು ನೋಡಿ. ಇವನ್ನೆಲ್ಲ ಒದ್ದು ಪೊಲೀಸರು ಸರಿಯಾಗಿ ಒಳಗಾಕಿದ್ದಾರೆ. ಜನ ಬಿಡ್ಸಕ್ ಬಂದ್ರು ಬಿಡದೆ ನೋಡಿ. ದೌರ್ಜನ್ಯ ನೋಡಿ, ದುರಾಂಕಾರ ನೋಡಿ. ಇದೇನು ಬೆಂಗಳೂರಲ್ಲಿ ಇದೀವ ನಾವು? ಕರ್ನಾಟಕದ ಬೆಂಗಳೂರಲ್ಲಿ ಇದೀವ? ಯಾವ ಬೆಂಗಳೂರಲ್ಲಿ ಇದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡಿ ಅವಳು ದೌರ್ಜನ್ಯ ನೋಡಿ. ಮಾಡಿದ್ದಾಳೆ. ಅಷ್ಟು ವಯಸ್ಸಾಗಿದೆ ಅವ್ರಿಗೆ. ಆ ವಯಸ್ಸಿನಲ್ಲೂ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಇನ್ನು ಈ ಕಣ್ಣಲ್ಲಿ ಬೆಂಗಳೂರಲ್ಲಿ ಏನೇನೆಲ್ಲ ನೋಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಪಾಪ ಹೋಮ್ ಗಾರ್ಡ್ ಅಷ್ಟು ವಯಸ್ಸಲ್ಲೂ ಕೆಲಸ ಮಾಡ್ತಿದ್ದಾರೆ. ಅವ್ರ ಮೇಲೆ ಕೈ ಮಾಡ್ಲಿಕ್ಕೆ ಅವಳಿಗೆ ನಾಚಿಕೆ ಆಗ್ಬೇಕು. ಬಹುಶಃ ಬೆಂಗಳೂರಿನವರ ಎಲ್ಲಿಂದ ಬಂದಿರೋದು ಆ ಹುಡುಗಿ ಇರೋ ಅವತಾರ ನೋಡಿದ್ರೆ ಅನಿಸ್ತಾ ಇದೆ ನನಗೆ. ಹೌದು ಸುಂದರ, ಏನಂತ ಹೇಳಿದ್ರೆ ಏನು ಬಾಣಸ್ವಾಡಿ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳಿಂದ ಕೂಡ ಹೋಮ್ ಗಾರ್ಡ್ ಆಗಿ ಕರ್ತವ್ಯ ನಿರ್ವಹಿಸಿದಂಥ ಜಯಲಕ್ಷ್ಮಿ ನರಸಮ್ಮ ಅನ್ನುವಂಥವ್ರನ್ನ ಏನು KR ಪುರಂನ ರೈಲ್ವೆ ನಿಲ್ದಾಣದಲ್ಲಿರುವಂತಹ ಒಂದು ಬಸ್ ಸ್ಟಾಪ್ ಬಳಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 2 ಗಂಟೆಗೆ ಇವರು ಡ್ಯೂಟಿಗೆ ಹಾಜರಾಗ್ತಾರೆ. ರಸ್ತೆ ಬದಿ ನಿಂತಿದ್ದಂಥ ಸಾರ್ವಜನಿಕರು ಎಲ್ಲರೂ ಕೂಡ ವಾಹನಗಳು ಬರುತ್ತೆ, ತೊಂದರೆ ಆಗುತ್ತೆ, ಮೇಲೆ ಹೋಗಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಕಳಿಸ್ತಾ ಇರ್ತಾರೆ. ಆಗ ಇವತ್ತು ಕೂಡ ಒಂದಷ್ಟು ಜನ ಯುವಕರ ಜೊತೆ ಕೂತು ಅಲ್ಲಿ ಹರಟೆಯನ್ನು ಹೊಡಿತಾ ಇರ್ತಾರೆ, ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾ ಇರ್ತಾರೆ ಅಂತ ಹೇಳಿ ಕೂಡ ಕೆಲವು ಜನರು ಬಂದು ಇವ್ರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈಕೆ ಕೂಡ ಸಾರ್ವಜನಿಕರಿಗೆ ಮುಜುಗರ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ವರ್ತಿಸಬೇಡಿ, ಆ ಕಡೆ ಹೋಗಿ ಅಂತ ಕೂಡ ಹೇಳ್ತಾರೆ. ಆಕೆ ಅಲ್ಲಿಂದ ಬಂದು ಮತ್ತೆ ರಸ್ತೆಗೆ ಅಡ್ಡ ನಿಂತಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಆಕೆ ಇದೇ ರೀತಿಯ ಪುನರಾವರ್ತನೆ ಮಾಡ್ತಾ ಇರ್ತಾರೆ. ಆಗ ಪದೇ ಪದೇ ಹೇಳಿದಂಥ ವೇಳೆಯಲ್ಲಿ ಆಕೆ ಏಕಾಏಕಿ ಜುಟ್ಟನ್ನು ಹಿಡ್ಕೊಂಡು ಈಕೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಅಲ್ಲಿದ್ದಂಥ ನೋಡ್ತಿದ್ದವರು ಕೂಡ ಬಂದು ಬಿಡಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಇದು ಯಾವುದಕ್ಕೂ ಕೂಡ ಕೇರ್ ಮಾಡದೆ ಮತ್ತೆ ಆಕೆಯನ್ನ ಜುಟ್ಟು ಹಿಡ್ಕೊಂಡು ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲವನ್ನು ಕೂಡ ಅಲ್ಲಿದ್ದಂಥ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಕೂಡ ಈಕೆ ಸುಮ್ಮನಾಗದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ತಕ್ಷಣ 112ಗೆ ಕರೆ ಮಾಡ್ತಾರೆ. ಪೊಲೀಸರು ಕೂಡ ಬಂದು ಆಕೆಯನ್ನ ಸದ್ಯ ವಶಕ್ಕೆ ಪಡೆದು ರಾಮಮೂರ್ತಿ ನಗರ ಪೊಲೀಸರು ಒಂದು ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಹಲ್ಲೆ ಮಾಡಿದ ಯುವತಿ ಏನಿದ್ದಾಳೆ ಯುವಕರ ಜೊತೆ ಬಂದಿದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಕೆ ಹೆಸರು ದಾಮಿನಿ ಅಂತ ಹೇಳಿ. ಈ ಕೆಲಸ ಏನ್ ಮಾಡ್ತಾ ಇದ್ಲು ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಸಿಂಧೂರ. ಆಲ್ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇಂಥ ದುರಾಂಕಾರಿಗಳನ್ನ ಒದ್ದು ಮುಖಾಮೂತಿ ನೋಡ್ದಂಗೆ ಒಳಗಡೆ ಹಾಕ್ಬೇಕಷ್ಟೇನೆ. ಅವ್ರ ದೌರ್ಜನ್ಯ ನೋಡಿ ಇಲ್ಲಿಗೆ ಬಂದು